ಒಂದೆಡೆ ಲೋಕ ರೇಡ್ ಮತ್ತೊಂದೆಡೆ ಲೋಕ ಬಲೆಗೆ ಎಸಿಪಿ ಬಿದ್ದಿದ್ದಾರೆ. 30,000 ರೂಪಾಯಿ ಲಂಚ ಪಡೆಯುತ್ತಿದ್ದಾಗಲೇ ರೆಡ್ ಹ್ಯಾಂಡ್ ಆಗಿ ಸಿಕ್ಕು ಬಿದ್ದಿದ್ದಾರೆ ಲೋಕಾಯುಕ್ತ ಬಲೆಗೆ ಎಸಿಪಿ. ಒಂದೆಡೆ ಲೋಕ ರೇಡ್ ಮತ್ತೊಂದೆಡೆ ಲೋಕ ಬಲೆಗೆ ಎಸಿಪಿ ಬಿದ್ದಿದ್ದಾರೆ. 30,000 ರೂಪಾಯಿ ಲಂಚ ಪಡಿತಾ ಇದ್ದಾಗಲೇ ರೇಡ್ ನಡೆದಿದೆ. ರೆಡ್ ಹ್ಯಾಂಡ್ ಆಗಿ ಸಿಕ್ಕ ಬಿದ್ದಿದ್ದಾರೆ ಎಸಿಪಿ ಕೃಷ್ಣಮೂರ್ತಿ. ಮಲ್ಲೇಶ್ವರಂ ಉಪವಿಭಾಗದ ಎಸಿಪಿ ಕೃಷ್ಣಮೂರ್ತಿ ಲೋಕ ಬಲೆಗೆ ಬಿದ್ದಿದ್ದಾರೆ. ಸಾಗರ್ ಹೋಟೆಲ್ ಮಾಲೀಕರಿಂದ ತಿಂಗಳಿಗೆ 32,000 ರೂಪಾಯಿ ಡಿಮ್ಯಾಂಡ್ ಇಟ್ಟಿದ್ರಂತೆ. ಹೋಟೆಲ್ ಮಾಲೀಕರಿಂದ ಹಣ ಪಡೆಯುವಂತ ಸಂದರ್ಭದಲ್ಲಿ ಎಸಿಪಿ ಲಾಕ್ ಆಗಿದ್ದಾರೆ. ಫೋಟೋ ತೋರಿಸ್ತಾ ಇದೀವಿ. ಎಸಿಪಿ ಕೃಷ್ಣಮೂರ್ತಿ ಲಂಚಕ್ಕೆ ಬೇಡಿಕೆ ಇಟ್ಟಂತಹ ಆಡಿಯೋ ಕೂಡ ಸಿಕ್ಕಿದೆ. ಆಡಿಯೋ ಸಮೇತ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ ಹೋಟೆಲ್ನ ಮಾಲೀಕರು. ಸಾಗರ್ ಹೋಟೆಲ್ನ ಓನರ್ ಎಫ್ಐಆರ್ ದಾಖಲಿಸಿದ್ದ ಲೋಕಾಯುಕ್ತ ಪೊಲೀಸರು ಎಸಿಪಿನ ಟ್ರ್ಯಾಪ್ ಮಾಡಿ ರೆಡ್ ಹ್ಯಾಂಡ್ ಆಗಿ ಲಂಚ ಪಡಿತಾ ಇದ್ದಂತ ಸಂದರ್ಭದಲ್ಲಿ ಲಾಕ್ ಮಾಡಿದ್ದಾರೆ. ಪ್ರತಿ ತಿಂಗಳು ಮಾಮೂಲಿ ಬಂದ್ಬಿಡ್ಬೇಕು 32,000 ರೂಪಾಯಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಡಿಯೋ ಏನ್ ರೆಕಾರ್ಡಿಂಗ್ ಇದೆ, ಕ್ಲಿಪ್ಪಿಂಗ್ ಇದೆ, ಆಡಿಯೋ ಕ್ಲಿಪ್ಪಿಂಗ್ ಸಮೇತವಾಗಿ ಆ ಹೋಟೆಲ್ನ ಮಾಲೀಕರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಎಫ್ಐಆರ್ ದಾಖಲಿಸಿದ್ದ ಲೋಕಾಯುಕ್ತ ಪೊಲೀಸರು ಈಗ ಎಸಿಪಿ ಕೃಷ್ಣಮೂರ್ತಿ ಅವರನ್ನ ಬಲೆಗೆ ಕೆಡವಿದ್ದಾರೆ. ನೋಡಿ, ನೀವೆಲ್ಲ ಕೇಳಿರ್ತೀರಿ ಮಾಮೂಲಿ ಕೊಡಬೇಕು ಪೊಲೀಸ್ ಅವರಿಗೆ ಅಂತೇಳಿ. ಎಸಿಪಿ ಕೃಷ್ಣಮೂರ್ತಿ ಅವರು ಡಿಮ್ಯಾಂಡ್ ಇಟ್ಟಿರ್ತಾರೆ. ಅದು 1,2,000 ಅಲ್ಲ, 32,000. 30,000 ರೂಪಾಯಿ ಲಂಚ ಪಡಿತಾ ಇರ್ತಾರೆ. ಆ ಸಂದರ್ಭದಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ರೆಡ್ ಹ್ಯಾಂಡ್ ಆಗಿ ತಗಲಾಕೊಂಡಿದ್ದಾರೆ ಎಸಿಪಿ ಕೃಷ್ಣಮೂರ್ತಿ. ಫೋಟೋ ತೋರಿಸ್ತಾ ಇದೀವಲ್ಲ, ಇದೇ ವ್ಯಕ್ತಿ ಎಸಿಪಿ ಕೃಷ್ಣಮೂರ್ತಿ, ಲೋಕ ಬಲೆಗೆ ಬಿದ್ದಿರುವಂತ ಅಧಿಕಾರಿ. ಸಾಗರ್ ಹೋಟೆಲ್ ಏನಿದೆ, ಸಾಗರ್ ಹೋಟೆಲ್ ಮಾಲೀಕರಿಂದ ಪ್ರತಿ ತಿಂಗಳಿಗೆ 30,000 ಬಂದ್ಬಿಡ್ಬೇಕು, 32,000 ರೂಪಾಯಿ ಈ ತರ ಡಿಮ್ಯಾಂಡ್ ಇಟ್ಟಿದ್ರು. ಆ ಲಂಚಕ್ಕೆ ಬೇಡಿಕೆ ಇಟ್ಟಂತ ಆಡಿಯೋ ಏನಿದೆ, ಆ ಆಡಿಯೋ ಕೂಡ ಇದೆ.